ಅವತ್ತು ಬಡ್ಜೆಟ್ ಇತ್ತು 2 ಲಕ್ಷ ಆಯ್ತು, ಇವತ್ತು 4.5 ಲಕ್ಷ ಮಾಡಿದಿರಲ್ಲ. ನಿಮ್ದು ಸಂಬಳ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಾ, ಅವ್ರ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಜ್ಞಾನ ಬೇಕಲ್ಲ ಸರ್ಕಾರಕ್ಕೆ? ಬೇಕಲ್ಲ ಜ್ಞಾನ? ನಮ್ಮದೇ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅವ್ರದ್ದು ಮಾಡ್ಬೇಕಲ್ಲ. ನಮ್ಮ ಜಮೀರು ಇರೋಣ, ಜಮೀರ್ ಅವರು 5 ಸ್ಟಾರ್ ಹೋಟ್ಲು ಹೋದ್ರೆ ಟಿಪ್ಸು 3,000 ಮೈಸೂರು ಸಿಲ್ಕ್ ಸಾರಿ ಬಗ್ಗೆ ಟಿಪ್ಸು 3,000 ಕೊಡ್ತಾರೆ. ಏನಪ್ಪ ನಾನೇ ಹೇಳಿರೋದು, ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ನೀನು. ಸಮಾಜಗಿರಿ ಕೊಡ್ತಾ ಇದ್ದೀರಾ ಅಂದ್ರೆ ತಾವು ಬಜೆಟ್ ಕೊಟ್ಟಿದ್ದು 2 ಲಕ್ಷ, ನಮ್ಮ ಸರ್ಕಾರ ಬಂದು 4 ಲಕ್ಷ ಕೋಟಿ ಕೊಟ್ಟಿದೆ. ಸಮಾಜಗಿರಿ ಕೊಡ್ತಾ ಇದ್ದೀರಾ ವಿರೋಧ ಪಕ್ಷ ನಾಯಕರು. ಧನ್ಯವಾದಗಳು ಸಭಾಧ್ಯಕ್ಷ. ಒಂದ್ ನಿಮಿಷ ಸಭಾಧ್ಯಕ್ಷ. ಈಗ ಅಶೋಕಣ್ಣ ಹೇಳಿದ್ದು, ವೆಂಕಟೇಶ್ ಅಣ್ಣ ಹೇಳಿದ್ದು ವಾಟ್ ಎವರ್ ಸಭಾಧ್ಯಕ್ಷರೇ, 3,000 ಕೊಟ್ರೆ ಕೊಡ್ಲಿ, 10,000 ಕೊಟ್ರೆ ಕೊಡ್ಲಿ, ಆದ್ರೆ KSICಗೆ ಇಡೀ ಪ್ರಪಂಚಾದ್ಯಂತ ಡಿಮ್ಯಾಂಡ್ ಇದೆ ಸಭಾಧ್ಯಕ್ಷ. ಅಲ್ಲೆಲ್ಲ ಅಮೆರಿಕದಿಂದ ನಮ್ಮ ಕಸಿನ್ಸ್ ಎಲ್ಲ ಫೋನ್ ಮಾಡ್ತಾರೆ ಸಭಾಧ್ಯಕ್ಷ. ಒಂದ್ ಸೀರೆಗೆ 2 ತಿಂಗಳು ಕಾಯ್ಬೇಕು ಸಭಾಧ್ಯಕ್ಷರೇ. ರೇಟ್ ಬೇಕಾದ್ರೂ ಜಾಸ್ತಿ ಮಾಡ್ಕೊಂಡ್ಲಿ, ಟ್ರೈನೀಸ್ ಯಾರಿದ್ದಾರೆ ಅವ್ರಿಗೂ ಡಬಲ್ ಕೊಟ್ಕೊಳ್ಳಿ. ಆದ್ರೆ ಮೊನ್ನೆ ಯಾವುದೋ ನ್ಯೂಸ್ ಪೇಪರ್ ಅಲ್ಲಿ ಓದಿದೆ ಸಭಾಧ್ಯಕ್ಷರೇ, KSICನ ಮುಚ್ತೀರಿ ಅಂತ ಯಾರೋ ಅಧಿಕಾರಿಗಳು ಯಾರೋ ಹೇಳಿದ್ರು ಸಭಾಧ್ಯಕ್ಷರೇ. ಅದಾಗಬಾರ್ದು ಸಭಾಧ್ಯಕ್ಷರೇ. ಅದಕ್ಕೆ ಬಹಳಷ್ಟು ಇತಿಹಾಸ ಇರುವಂತದ್ದು KSIC. ಇದನ್ನ ಮುಂದುವರಿಸಿ, ಸಂಬಳ ಬೇಕಾದ್ರೆ ಜಾಸ್ತಿ ಕೊಡಿ, ಸೀರೆ ರೇಟ್ ಬೇಕಾದ್ರೆ ಜಾಸ್ತಿ ಮಾಡಿ ಸಭಾಧ್ಯಕ್ಷರೇ. ಅದಕ್ಕೆ ಇನ್ನೂ ಉತ್ತೇಜನ ಕೊಟ್ಟು ಸರ್ಕಾರದಲ್ಲಿ ಇನ್ನೊಂದಷ್ಟು ದುಡ್ಡು ತಗೊಂಡು ಆ ಫ್ಯಾಕ್ಟರಿನ ಉದ್ಧಾರ ಮಾಡಕ್ ಮಾಡ್ಲಿ ಸಭಾಧ್ಯಕ್ಷ. ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಳ್ಳೆ MD ಹಾಕಿ ಅಂತ ಹೇಳಿ ಯಾರ ಕೆಲ್ಸಕ್ಕೆ ಬರ್ದಾರ ಅದ್ರ ದುಡ್ಡೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಕ್ ದಯವಿಟ್ಟು ಆ MD ಅವರು ಪ್ರತಿಷ್ಠಿತ ಕಂಪನಿ ಕೇಳಿ. ಮಾನ್ಯ ಸರ್, ನೀವು ಕೇಳಲಿಲ್ಲ ಅವರ ಪ್ರಶ್ನೆ, ನೀವಿಲ್ಲಿ ಅವಕಾಶ ಕೊಟ್ರಿ, ಮಂತ್ರಿಗಳು ಎಲ್ಲರಿಗೂ ಅವಕಾಶ ಕೊಟ್ರಿ ನೀವು, ಜಮೀರ್ ಅಹಮದ್ಗೆ ಮತ್ತೆ ಸುರೇಶ್ ಅವ್ರಿಗೆ. ಕೇಳಕ್ಕೆ ತಾಳ್ಮೆ ಇಲ್ಲ ಅಂದ್ರೆ ಅಧ್ಯಕ್ಷರೇ, ಇದರಲ್ಲಿ ಆನ್ಲೈನ್ಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆನ್ಲೈನ್ ಅಲ್ಲಿ